ನಾನು ಪರ್ವವನ್ನು ಕುಡಿತಾ ಇದ್ದೇನೆ. ತುಂಬ ಹೆಲ್ದಿಯಾಗಿದ್ದೇನೆ ಇವಾಗ. ಮೊದಲು ಸ್ವಲ್ಪ ವೀಕ್ ಇತ್ತು ಬಾಡಿ, ಈಗ ಒಂದು ಸ್ವಲ್ಪ ಚೆನ್ನಾಗಿ ಆಗ್ತಾಯಿದೆ. ಕೈಕಾಲು ಸುಸ್ತು ಸಂಕಟ ಇತ್ತು. ನಾನು ಒಂದು 5-6 ಹಸಗಳು ಸಾಕೊಂಡಿದ್ದೀನಿ. ಈಗ ಹಸದಿಂದ ಸುಸ್ತು ಜಾಸ್ತಿ ಆಗ್ತಿತ್ತು. ಈ ಪರ್ವ ಕುಡಿದಾಗಿನಿಂದ ಸ್ವಲ್ಪ ಜಾಸ್ತಿ ಹೆಲ್ದಿಯಾಗಿದ್ದೀನಿ. ಸ್ವಲ್ಪ ಗ್ಯಾಸ್ಟ್ರಿಕ್ಕು, ಅಪ್ಪ ಅಮ್ಮರಿಗೆಲ್ಲ ಗ್ಯಾಸ್ಟ್ರಿಕ್ಕು ಮತ್ತು ಶುಗರ್ ಇತ್ತು. ಈಗ ಒಂದು ಸ್ವಲ್ಪ ಇದು ಕುಡಿದ ಮೇಲೆ ಒಂದು 2 ತಿಂಗಳು 3 ತಿಂಗಳಿಂದ ತೊಗೊತಾ ಇದ್ದೀನಿ. ಈಗ ಒಂದು ಸ್ವಲ್ಪ ಆದಷ್ಟು 400% ಇದ್ದಿದ್ದು ಒಂದು 300, 250, 300ಕ್ಕೆ ಬಂದಿದೆ. ಈಗ ಎಲ್ಲ ತೊಗೊಳ್ಳಿ, ತುಂಬ ಚೆನ್ನಾಗಿರುತ್ತೆ. ನಾನು ತೊಗೋತಾ ಇದ್ದೀನಿ. ಸುಸ್ತು ಕಮ್ಮಿ ಆಗುತ್ತೆ, ಸಂಕಟ ಕಮ್ಮಿ ಆಗುತ್ತೆ, ಹೆಲ್ದಿಯಾಗಿ ಓಡಾಡ್ಬೋದು, ತೋಟದಲ್ಲಿ ಕೆಲಸ ಮಾಡ್ಬೋದು. ಗುದ್ದಲಿ ತಗೊಂಡು ಏನು ಬೇಕಾದ್ರೂ ಗುದ್ದಲಿ ಕೆಲಸ ಮಾಡೋದಾದ್ರೆ ತುಂಬ ಹೆಲ್ದಿಯಾಗಿರುತ್ತೆ. ಆಹಾರ ಕಮ್ಮಿ ತೊಗೊತಿದೆ, ಶಕ್ತಿ ಜಾಸ್ತಿ ಬರ್ತಿದೆ, ಕೆಲಸ ಮಾಡ್ಬೋದು, ತುಂಬ ಕೆಲಸ ಮಾಡ್ಬೋದು. ನಾನು ತುಂಬ ಉಪಯೋಗಿಸ್ತಾ ಇದ್ದೀನಿ. ನಮ್ಮ ಮನೆಯವರೆಲ್ಲ ಫುಲ್ಲು ಉಪಯೋಗಿಸ್ತಿದ್ದಾರೆ. ಬೇರೆ ಎಲ್ಲ ಕುಡಿದೆ ಇದು ಅದಕ್ಕೆ ಬೇರೆ ಎಲ್ಲಕ್ಕಿಂತ ಇದು ಉತ್ತಮವಾಗಿದೆ ಪರ್ವ. ಏಕೆಂದರೆ ಬೇಗ ರಿಸಲ್ಟ್ ಸಿಗ್ತಿದೆ. ಏಕೆಂದರೆ ಬೇರೆ 10 ಥರದ ಎಲೆಗಳು ಹಾಕಿ ಮಾಡಿದ್ದಾರಂತೆ. ನಮಗೂ ಕೇಳಿರಲಿಲ್ಲ, ಈಗ ಕೇಳಿ ತಿಳ್ಕೊಂಡಿರೋದ್ರಿಂದ 10 ರೀತಿ ಎಲೆಗಳು ಹಾಕಿ ಮಾಡಿದ್ದೀನಿ ಅಂತ ಹೇಳ್ತಿದ್ದಾರೆ. ತುಂಬ ಹೆಲ್ದಿಯಾಗಿದೆ. ನಾವು ಕುಡಿತಾ ಇದ್ದೀವಿ, ನೀವು ಕುಡೀರಿ, ತುಂಬ ಚೆನ್ನಾಗಿರುತ್ತೆ. ಬಾಡಿ ಹೆಲ್ತ್ ತುಂಬ ಚೆನ್ನಾಗಿರುತ್ತೆ ಅಂತ ಹೇಳ್ತಾ ಇದ್ದೀನಿ. ನಾನು ಬೇರೆ ಎಲ್ಲ ಕುಡಿದೀನಿ, ನೋಡಿದ್ದೀನಿ, ಇದರಷ್ಟು ಯಾವುದು ಅನುಕೂಲವಾಗಿ ಸಿಕ್ಕಿಲ್ಲ. ಬೇಗ ರಿಸಲ್ಟ್ ಸಿಗ್ತಿದೆ ಇದರಿಂದ. ಕೈಕಾಲು ನೋವೆಲ್ಲ, ಸುಸ್ತು ಎಲ್ಲ ಕಮ್ಮಿ ಆಗುತ್ತೆ. ಕುಡಿದು ನೋಡಿ, ರಿಸಲ್ಟ್ ನಿಮಗೆ ಗೊತ್ತಾಗುತ್ತೆ.